ತಿಮ್ಮೆಯ ಜಮೀನು. ಈ ತೆಂಗಿನ ಸಸಿ 150, ಮಾವಿನ ಗಿಡ 200, ಕೇಬಲು, ಮೋಟ್ರು ಎಲ್ಲ ಬೆಂದು ಇದಾಗದೆ, ಬಂಶ ಇದ್ದೋಗದೆ. ನಾವು ಅವಾಗ ನಾವು ಇರಲಿಲ್ಲ, ಇಲ್ಲಿ ಎಲ್ಲೋ ಹೋಗಿದ್ದೋ. ಬರೋದಕ್ಕೆ ಯಾರೋ ಹೇಳಿ ನನ್ನ ಮಗನಿಗೆ ಫೋನ್ ಹಾಕಿ ನಮ್ಮ ಮಗ ನಾವು ಇದು ಮಾಡೋದಕ್ಕೆ ಬಂದು ಮನೆಯಲ್ಲಿ ನಾವು ತೋಟದವಿರೋದು ನಮಗೆ ಅಷ್ಟಕ್ಕೆಲ್ಲ ಬಂದು ಇದು ಮಾಡುವಾಗ ನಾವು ಕೆಡಿಸಿ ನಾವು ಮಾಡುವಾಗ ಇನ್ನೂ ಉರಿತಾ ಇದೆ. ನೀವು ಬಂದು ನೋಡಿ. ಈಗೆಲ್ಲ ಏನೆಲ್ಲ ನಾಶ ಆಗಿದೆ ಸರ್? ಸರ್ ಇವಾಗ ಅದೇ ಒಂದು 150 ಮಾವಿನ ಗಿಡ, ಇದು ತೆಂಗಿನ ಸಸಿ 200 ಕೂಡ ಮಾವಿನ ಗಿಡ, ಆದರೆ 20 ವರ್ಷದವು. ಆಮೇಲೆ ಇವು ತೆಂಗಿಸ್ಕೊಂಡು ಬಂದು ನೋಡಿ 250 ಗಿಡ. ಮೋಟ್ರು ಜಲ್ಲಿ ಇದಾಗ್ಬಿಡೋದು ಬೆಂದು. ಪೈಪ್ಗಳು ಇನ್ನೂ 100 ಪೈಪ್ಗಳು ಬೆಂದೋಗವೆ. ಕೇಬಲು ಮೋಟ್ರ್ ಇದೇ ಇಲ್ಲ, ಎಲ್ಲ ಬೆಂದೋಗ್ಬಿಟ್ಟದೆ. ಸ್ಟಾರ್ಟ್ ಗೀಟ್ ಎಲ್ಲ ಯಾಕೆ ಈ ಥರ ಆಯಿತು ಅನ್ನೋದೇನಾದ್ರು ಯಾರು ಹೊಟ್ಟೆಗಿಚ್ಚಿಗೆ ಬೇಕು ಅಂತ ಇಲ್ಲ. ನಾವು ತೋಟವಿರೋದು, ನಾವು ಇರಲಿಲ್ಲ ಅವಾಗ. ಬಂದು ಎಲ್ಲ ಇಕ್ಕಿ ಈ ಥರ ಮಾಡವ್ರೆ. ತಾವೆಲ್ಲೋಗಿದ್ರೆ ಸರ್? ನಾವು ನೆನ್ನೆ ರಾಮನರ ಎಲ್ಲೋ ಯಾರು ಕೇಳಿದ್ರು ಏನ್ಕೋ ಹೋಗಿದ್ದೋ. ನಮ್ಮ ಮಗನಿಗೆ ಫೋನ್ ಹಾಕಿ ಈ ಥರ ಬೇಕು ಅಂತ ಹೊಟ್ಟೆವರಿಗೆ ಮಾಡೋರೆ. ಅವಾಗ ನಮಗೆ ಫೋನ್ ಹಾಕಿ ನಾವು ಅವಾಗ ಬರುವಾಗ ನಾವು ಕೆಡ್ಸಕ್ಕಾಗದೆ ತೋಟದಲ್ಲಿ ಇದ್ದೀವಿ ಸರ್. ಮನೆನೇ ಬೇಯಿಸ್ಬಿಟ್ಟು ನಾವು ಮನ್ಗಿದಾಗೆ ಬೆಂಕಿ ಇಟ್ಬಿಟ್ಟಿದ್ರೆ ಏನ್ ಮಾಡ್ತಿದ್ದು ಸರ್ ಅಂತ. ನಮ್ಗೆ ಆಗದೆ ನೀವು ನಮ್ಗೆ ಯಾರು ಇದಿಲ್ಲ. ಏನ್ ಮಾಡ್ಬೇಕು ಇದಕ್ಕೆ ಅನ್ನೋದು ಅವರೇ ಬಂದು ಮಾಡಿ ನಮ್ಗೆ ಹಿಂಗೆ ಲಯ ಆಗದೆ. ನಮ್ಗೆ ಯಾವ ಇದಕ್ಕೆ ಒದಗಿಸ್ಕೊಡಿ. ಎಲ್ಲ ಹೋಗ್ಬಿಟ್ಟವೆ. ಮನೇನ ಹತ್ಕೊಂಡು ಬೇಯ್ಬೇಕಾದ್ರೆ ನಾವು ತೋಟವಿರೋದು ಬೆಳಗೋಡಿ ಸರ್ವೆ ನಂಬರ್ ನಮ್ದು. ಇರ್ಲಿಲ್ಲ, ಮನೇಲಿ ಇರ್ಲಿಲ್ಲ ನಾವು. ಎಲ್ಲ ಹೋಗಿದ್ದೋ. ಬರೋದ್ ಕಾಲ ಹಿಂಗೆ ಬೆಂದಿ ಅಂತ ಫೋನ್ ಮಾಡುವಾಗ ಮನೇನೆ ಬೆಂದೋಗಿದ್ರೆ ಏನ್ ಸಹ ನಾ ಬರೋದಕ್ಕೆ ಮನೇನೆ ಬೆಂದೋಗೋದು. ನಾವು ಕೆಡಿಸಿ ಇವರು ಬೆಂಕಿ ಕೆಡ್ಸಕ್ ಆಗ್ಲಿಲ್ಲ ಸರ್. ಮುರಿತಾ ಇದೆ. ಹಂಗಾಗಿ ಹಿಂಗೆಲ್ಲ ಮಾಡಿ ಎಲ್ಲ ಬೆಂದೋಗೋದೆ. ಬೇಕು ಅಂತ ಇಕ್ಕವ್ರೆ. ಇಲ್ಲ, ಅದು ಹೆಂಗೇನಾದ್ರು ನಾವು ಗೊತ್ತಾಗಕ್ಕೆ ಇದೇ ಇಲ್ಲ. ಬೇಕು ಅಂತಾನೆ ಮಾಡವ್ರೆ ಸರ್. ಬೇಕು ಅಂತಾನೆ ಹೊಟ್ಟೆವ್ರಿಗೆ ಮಾಡಿರೋದು ಸರ್. ನಾವು ಅವ್ರಕ್ಕೂ ನೋಡಲ್ಲ. ನಮ್ಗೆ ಈ ತರ ಅನ್ಯಾಯ ಕೆಲಸ ಮಾಡವ್ರೆ. ಬಡವರು ನಾವು ಕೂಲಿ ಮಾಡ್ಕೊಂಡು ತಿನ್ನೋರು. ಈ ಕೂಲಿಂದ ಮಾಡ್ಕೊಂಡು ಮಣ್ಗೋಗಿರೋದು ಸರ್. ಯಾರೋ ತೀರೋಗಿರೋದಕ್ಕೆ ಮಾಡಿ ಹೊಟ್ಟೆ ಕೆಲಸ ಮಾಡೋರಲ್ಲ ಸರ್. ನಾವ್ ಬಂದು ಕೆಡ್ತಿಲ್ಲ ಅಂದ್ರೆ ಮನೇನೆ ಬೆಂದೋಗೋದು. ನಾವಿರೋ ತೋಟದಲ್ಲಿ ಈಗ ಏನಾಗ್ಬೇಕು ಅಂತ ಒತ್ತಾಯ ಮಾಡ್ತಿರತ್ತ? ನಮ್ಗೆ ನೀವು ಬಂದು ಏನ್ ಸಹ ಕೊಟ್ಟಿರ್ತೀರಿ? ಸೌಲಭ್ಯ ಇಲ್ಲ ಸರ್. ಎಲ್ಲ ಗಫ್ನ ಆಗೋವೆ. ಬಂದು ನೀವೇ ನೋಡಿ. ಅಧಿಕಾರಿಗಳು ಎಲ್ಲ ಬಂದು MLA ಎಲ್ಲ ಬಂದು ನಮ್ಗೆ ಅದೇನ್ ನೋಡಿ ನಮ್ಗೆ ಇದ್ ಮಾಡ್ಕೊಡಿ. ಮಾಡ್ಬೇಕು. ಇವಾಗ ನೀವು ಬಂದು ಇದ್ ಮಾಡಿ ನಮ್ಗೆ MLA ಅವರು ಬಂದು ಎಲ್ಲ ನೋಡಿ, ಅಧಿಕಾರಿಗಳು ನೋಡಿ ಯಾರು ಏನ್ ಮಾಡೋರೆ ಅವ್ರ ಪರಿಸರ ಮಾಡಿ ನಮ್ಗೆ ಗಮನಿಸಿ ಅದೇನ್ ಮಾಡ್ತಾರೆ ನಮ್ಗೆ ಅವ್ರು ಇದ್ ಮಾಡ್ಬೇಕು ಸರ್. ಅದೇ ಇವತ್ತು ಆಗಿರೋದು ನಾವು ಹೋಗಿ ಇವತ್ತು ಕೊಡ್ಬೇಕು. ಹೋಗಕ್ಕೆ ಭಯ ಆಗೋಯ್ತು. ನಮ್ಮ ಹುಡುಗನ ಇದ್ ಮಾಡಿ ಕರ್ಸಿ ಇವಾಗ ಕೊಡ್ಬೇಕು. ಇವತ್ತು ಕೊಡ್ಬೇಕು.